ಅಸ್ಲಾಮಲೈಕುಮ್, ನಮಸ್ಕಾರ ಕರ್ನಾಟಕ. ಬೆಳಿಗ್ಗೆ ಎದ್ದಿಸ್ ನಾನು ರೆಡಿ ಆಗಿಬಿಟ್ಟು ಸೀದಾ ಎತ್ಕೊಂಡು ಗಾಡಿ ಬಂದಿದ್ದೆ. ನಾನು ಮನೆ ಹತ್ರ ಬಂದುಬಿಟ್ಟು ನಮ್ಮ ಪುಟಾಣಿಗಳಿಗೆ ಊಟ ಆಗಬೇಕಿತ್ತು. ಊಟ ಆಗಿಬಿಟ್ಟು ಅವ್ರನ್ನ ಅಲ್ಲಿಂದ ಸೀದಾ ನಾನು ಹೋಗಿದ್ದೆ ಕಾಲೇಜ್ಗೆ ಹೋಗಿ ಹೋಗೋಣ ಇವತ್ತು ಅಂತ ಹೇಳ್ಬಿಟ್ಟು ಹೋಗೋ ಟೈಮಲ್ಲಿ ನೋಡಿದ್ರೆ ಟ್ರಾಫಿಕ್ ಗುರು ಏನು ಅಂದರೆ ರೈಲ್ವೆ ಗೇಟ್ ಬಿದ್ದೇ ಬರುತ್ತೆ ನನಗೆ ಯಾವಾಗೂ. ಅಲ್ಲಿಂದ ಆಮೇಲೆ ತಪ್ಪಿಸ್ಕೊಂಡು ನಾನು ಹೋಗಿದ್ದೆ ಭರತ್ ಹತ್ರ ಪಿಕ್ ಮಾಡೋಕ್ಕೆ. ಏನು ನೋಡಿ ನಾನು ಶರ್ಟ್ ಎತ್ಕೊಂಬಂತ ಅವ್ನ ಕೈಯಲ್ಲಿ ಒಂದು ಹಾಯಿ ಇಲ್ಲ ಆಮೇಲೆ ಪಿಕ್ ಮಾಡ್ಕೊಂಡು ಕಾಲೇಜ್ ಬಿಟ್ಟರು. ನಮಗೆ ಕಾಲೇಜಲ್ಲಿ ಇದ್ವಿ. ಅದು ಸರಿ ಹೋಗ್ರೋ ಮನೆಗೆ ಅಂತ ಇವ್ನು ಬಂದಿಲ್ಲ, ಬರೀ ಪಿಕ್ ಮಾಡೋಕ್ಕೆ ಬಂದವನ್ನೇ ಸಪ್ರೇಟಾಗಿ. ಆಮೇಲೆ ರಿತಿಗ ಹುರ್ಕೊಂಡಿದ್ದ. ಆಮೇಲೆ ಅದಕ್ಕೆ ಪವನ್ ಬಂದು ವೀಡಿಯೋಲಿ ನೋಡ್ದ. ಆಮೇಲೆ ಸರಿ ಭಯ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ನಮ್ಮ ಸರಿಯಾಗಿ ಭಯ ಆಗ್ತಾ ಇದ್ದೀನಿ ಒಯ್ ಅಂತ ನೋಡ್ತಾನೆ ಇಲ್ಲ. ಆಮೇಲೆ ನೋಡ್ತಾವಳೆ. ಆಮೇಲೆ ಬಂದ್ಬಿಟ್ಟು ನೋಡ್ಕೊಂಡು ಅದು ಹಿಂಗೆ ನೋಡ್ಕೊಂಡು ಇದ್ಲು. ಯಾವಾಗೂ ನೋಡಿ ಯೋಚನೆ ಮಾಡಿ ಹಾಯ್ ಹೆಲೋ ಹೇಳೋದು ಅಷ್ಟೇ ಹೇಳ್ದು ನೋಡಿ. ಇವಾಗೂ ಅದೇ. ಆಮೇಲೆ ಅಲ್ಲಿಂದ ಸರಿ ಬೈಜಯ್ಯ ಅಂತ ರೆಡಿಯಾಗಿದ್ಲು, ಸ್ನಾನ ಮಾಡ್ಕೊಂಡು ಸರಿ ಬೈಜಯ್ಯ ಅಂದ್ಬಿಟ್ಟು ಇವಳಿಗೆ ನಾನು ಸೀದಾ ಬಂದಿದ್ದೆ ಮನೆ ಕಡೆ. ಯಾಕಂದರೆ ಸೀದಾ ಕಾಲೇಜಿಂದ ಹೋಗಿದ್ದೀನಿ ನಮ್ಮ ಮಾಮ ಮನೆಗೆ ನಾನು. ಅದಕ್ಕೆ ಮನೆ ಹತ್ರ ಸೀದಾ ಬಂದೆ. ಆಮೇಲೆ ಬ್ಯಾಗ್ ಎತ್ಕೊಂಡು ಮನೆಗೆ ಬಂದುಬಿಟ್ಟು ಆಮೇಲೆ ಡ್ಯೂಟಿ ಮಾಡ್ತಾಯಿದ್ದೆ. ಅಬ್ದುಲ್ಲು ಮತ್ತು ಮುಸೂರ್ ಇಬ್ಬರು ಸಿಕ್ಕಿದ್ರು ಟೀ ಕುಡಿಯೋಕೆ ಹೋಗೋಣ ಅಂತ. ಆಮೇಲೆ ಮತ್ತಿನೋಣ ಅಂತ ಇದ್ದಾರೆ, ಅವ್ರು ಸಿಕ್ಕಿದ್ರು. ಅವ್ರ ಗಾಡಿ ಕೆಟ್ಟೋಗಿತ್ತು. ಆಮೇಲೆ ಅವ್ರು ಸ್ಟಾರ್ಟ್ ಮಾಡ್ಕೊಂಡು ಹೋದ್ರು. ಆಮೇಲೆ ನಾನು ಸೀದಾ ಬಂದಿದ್ದೆ ಮನೆ ಕಡೆ ಡ್ಯೂಟಿ ಮಾಡ್ಕೊಂಡು. ಇವತ್ತು ನಮ್ಮ ವ್ಲಾಗ್ ಇಷ್ಟೇ. ಗಾಡಿ ಹಾಕ್ಬಿಟ್ಟೆ. ನಾಳೆ ಸಿಗೋಣ. ಬಾಯ್.